9ನೇ ತರಗತಿ SA1 ಹಿಂದಿ ಪ್ರಶ್ನೆ ಪತ್ರಿಕೆಯ ಒಂದು ಮಾಡೆಲ್ ಪೇಪರನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಮೊದಲನೇ ಮೇನ್ क्वेश्चन, निम्नलिखित प्रश्नों के लिए 4 विकल्प सुझाए गए हैं. उनमें से सर्वाधिक उचित विकल्प चुनकर उनके संकेताक्षर सहित पूर्ण रूप से लिखिए. ಅಂದರೆ ಕೆಳಗಿನ ಪ್ರಶ್ನೆಗಳಿಗೆ 4 ಉತ್ತರಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಸಂಕೇತಾಕ್ಷರದೊಂದಿಗೆ ಬರೆಯಿರಿ. ಒಂದನೇದು, ಮಿತ್ರ ಶಬ್ದ का विलोम शब्द है. दोस्त, अपने, दुश्मन, ಶತ್ರು. ಮಿತ್ರ ಎಂಬ ಶಬ್ದದ ವಿಲೋಮ ಶಬ್ದ ವಿರುದ್ಧಾರ್ಥಕ ಶಬ್ದ ಯಾವುದು? ಎರಡನೇದು, इनमें से पुल्लिंग शब्द है. ಈ ಶಬ್ದಗಳಲ್ಲಿ ಪುಲ್ಲಿಂಗ ಶಬ್ದ ಯಾವುದು? ಎ ಮಾತಾ, ಬಿ ರಾಜ, ಸಿ ಮಾ, ಡಿ ಮಾತೃ. ಮೂರನೇದು, ಭೀತರ್ ಶಬ್ದ का समानार्थक शब्द है. ಭೀತರ್ ಎಂಬ ಶಬ್ದದ ಸಮಾನಾರ್ಥಕ ಶಬ್ದ ಯಾವುದು? ಎ ದೂರ್, ಬಿ ಪಾಸ್, ಸಿ ಅಂದರ್, ಡಿ ಸಮೀಪ್. ನಾಲ್ಕನೇದು, ಆಗ್ ಬಬೂಲಾ ಹೋನಾ ಇಸ್ ಮುಹಾವರೆ का अर्थ है. ಮುಹಾವರ ಅಂದರೆ ನುಡಿಗಟ್ಟು. ಎ ಕ್ರೋಧಿತ್ ಹೋನಾ, ಬಿ ಸಬಕ್ ಸಿಖಾನಾ, ಸಿ ಅಟಲ್ रहना, ಡಿ बुरा होना. ಐದನೇದು, आवाज शब्द का बहुवचन रूप है. ಇದರ ಬಹುವಚನ ರೂಪ ಎ आवाजें, बी बात, सी शब्द, डी आवाज. ಆರನೇದು, इनमें से प्रथम प्रेरणार्थक क्रियारूप है. ಇವುಗಳಲ್ಲಿ ಮೊದಲನೇ ಪ್ರೇರಣಾರ್ಥಕ ಕ್ರಿಯಾರೂಪ ಯಾವುದು? ಎ ಪಢನಾ, ಬಿ ಪಢಾನಾ, ಸಿ ಪಢಾಯಿ, ಡಿ ಪಢವಾನಾ. ಏಳು, ವಿದ್ಯಾರ್ಥಿ ಶಬ್ದ ಇಸ್ ಸಂಧಿ ಕಾ ಉದಾಹರಣ ಹೈ. ವಿದ್ಯಾರ್ಥಿ ಎಂಬ ಶಬ್ದ ಇವುಗಳಲ್ಲಿ ಯಾವ ಸಂಧಿಗೆ ಉದಾಹರಣೆ? ಎ ಗುಣಸಂಧಿ, ಬಿ ವೃದ್ಧಿ ಸಂಧಿ, ಸಿ ಎಣ್ ಸಂಧಿ, ಡಿ ದೀರ್ಘ ಸಂಧಿ. 8, मेज डैश पुस्तक है. इस वाक्य के लिए उचित कारक होगा. ಇಲ್ಲಿ ಖಾಲಿ ಬಿಟ್ಟಿರುವ ಸ್ಥಾನದಲ್ಲಿ ಯಾವುದು ಸರಿಯಾದ ಕಾರಕ ಅಂದರೆ ವಿಭಕ್ತಿ ಪ್ರತ್ಯಯ ಕನ್ನಡದಲ್ಲಿ? ಎ ಸೆ, ಬಿ ಪರ್, ಸಿ ಮೇ, ಡಿ ಕೋ. नेक्स्ट ಎರಡನೇ मेन क्वेश्चन, निम्नलिखित प्रथम 2 शब्दों के संबंध के अनुरूप तीसरे शब्द का संबंधित शब्द लिखिए. ಮೊದಲ 2 ಪದಕ್ಕೆ ಸಂಬಂಧಿಸಿದಂತೆ ಮೂರನೆಯ ಪದದ ಸಂಬಂಧಿತ ಶಬ್ದವನ್ನು ಬರೆಯಿರಿ ಅಂತ ಇದಕ್ಕರ್ಥ. ಅದರಲ್ಲಿ 9ನೇದು, ಬಾದಶಾಹ ಬೇಗಂ ರಾಜ ಡ್ಯಾಶ್. 10ನೇದು, ಕರ್ನಾಟಕ ಬೆಂಗಳೂರು ಮೇಘಾಲಯ ಡ್ಯಾಶ್. 11, ಭಾಗ್ಯ ಫೂಟನ ಬುರಾ ಹೋನ ಪಾಠ ಪಢಾನ ಡ್ಯಾಶ್. 12, ಕರೋ ಮದದ್ ಘಾಯಲ್ ಕಿ ಪಾಲನ್ ಕರೋ ಡ್ಯಾಶ್. 3ನೇ मेन क्वेश्चन, निम्नलिखित प्रश्नों के उत्तर एक एक पूर्ण वाक्य में लिखिए. ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ಪೂರ್ಣ ವಾಕ್ಯದಲ್ಲಿ ಉತ್ತರಿಸಿ. 13ನೇ ಪ್ರಶ್ನೆ, थाली में क्या जल रहा था. 14ನೇದು, ವಿವೇಕಾನಂದ की अनुयायिनी का नाम क्या था. 13ನೇದಕ್ಕೆ ತಟ್ಟೆಯಲ್ಲಿ ಏನು ಬೆಳಗ್ತಾ ಇತ್ತು ಅಂತ ಅರ್ಥ. 14ನೇದಕ್ಕೆ ವಿವೇಕಾನಂದರ ಅನುಯಾಯಿನಿಯ ಹೆಸರೇನು? 15, ಸುಂದರ ಭಾವ ಕहाँ ಪಲೆ हैं. ಸುಂದರ ಭಾವಗಳು ಎಲ್ಲಿ ಅರಳಿವೆ, ಎಲ್ಲಿ ನಮಗೆ ಕಾಣಿಸುತ್ತವೆ. 16, बाट जोहने वालों को क्या नहीं देना चाहिए.
ನಮಗಾಗಿ ದಾರಿ ಕಾಯುವವರಿಗಾಗಿ ನಾವು ಏನನ್ನ ಕೊಡಬಾರದು. 4ನೇ ಮೇನ್ ಕ್ವೆಶ್ಚನ್, ನಿಮ್ನಲಿಖಿತ ಪ್ರಶ್ನೋं के उत्तर 2-3 वाक्यों में लिखिए. ಇವು 2 ಅಂಕದ 8 ಪ್ರಶ್ನೆಗಳು. ವಿವೇಕಾನಂದನೇ ಭಾರತವಾಸಿಯೋಂಕು ಕ್ಯಾ ಉಪದೇಶ ದಿಯಾ. ವಿವೇಕಾನಂದರು ಭಾರತವಾಸಿಗಳಿಗೆ ಏನು ಉಪದೇಶ ಕೊಟ್ಟಿದ್ದಾರೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಡಿಸ್ಕ್ರಿಪ್ಷನ್ನಲ್ಲಿ ನಾನು ಕೊಟ್ಟಿರ್ತೀನಿ. ತಾವು ಎಲ್ಲ ಉತ್ತರಗಳನ್ನು ಅಲ್ಲಿ ನೋಡ್ಕೋಬಹುದು. 18ನೇದು, ದುರ್ಘಟನಾ ಸೆ ಬಚನೆ ಕೆ ಕೋಯಿ 2 ಉಪಾಯ ಲಿಖಿಯೇ. ದುರ್ಘಟನೆಯಿಂದ ಪಾರಾಗುವ ಒಂದೆರಡು ಉಪಾಯಗಳನ್ನು ತಿಳಿಸಿ, ಬರೆಯಿರಿ. 19, ಮೌಸಿ ಬಚ್ಚೋಂ ಕೋ ಕೌನ್ ಕೌನ್ ಸಿ ಕಹಾನಿಯಾ ಸುನಾತಿ ಥಿ. ಚಿಕ್ಕಮ್ಮ ಮಕ್ಕಳಿಗೆ ಯಾವ ಯಾವ ಕಥೆಗಳನ್ನು ಹೇಳುತ್ತಿದ್ದಳು. 20, ಮಾಸ್ಮಾಯ್ ಗಾಂವ್ ಕಿ ಗುಫಾಯೆ ಕೈಸಿ ಹೈ. ಮಾಸ್ಮಾಯ್ ಎನ್ನುವ ಊರಿನ ಗುಹೆಗಳು ಯಾವ ರೀತಿ ಇದ್ದಾವೆ. 21, ಪರ್ಯಾವರಣ ಕಾ ಮಹತ್ವ ಸಮझाइए. ಪರ್ಯಾವರಣದ ಮಹತ್ವವನ್ನು ತಿಳಿಸಿ. 22, 22, ಬ್ರಾಹ್ಮಣ ಕೆ ಘರ್ ಮೇ ಸಬ್ ಲೋಗ್ ಕ್ಯೋं ರೋ ರಹೆ ಥೆ. ಬ್ರಾಹ್ಮಣನ ಮನೆಯಲ್ಲಿ ಎಲ್ಲರೂ ಅಳ್ತಾ ಇದ್ದರು, ಯಾಕೆ. 23, ಬಾಬು ಭಾಯ್ನೆ ಕಿನ್ ಕಿನ್ ಸೆ ಮದದ್ ಮಾಂಗಿ. ಅಂದರೆ ಅವರು ಯಾರ್ಯಾರಿಗೆ ಸಹಾಯ ಮಾಡ್ರಿ ಅಂತ ಕೇಳ್ಕೊಂಡ್ರು. 24, ಕಲ್ಪನಾ ಕಾ ಜನ್ಮ ಕहाँ हुआ था. ಅವರು ಕಲ್ಪನಾ ಕಾ ಜನ್ಮ ಕहाँ हुआ था. और कल्पना को प्यार से क्या कहा जाता है. ಕಲ್ಪನಾ ಚಾವ್ಲಾ ಇದ್ದಾರಲ್ಲ, ಅವರು ಹುಟ್ಟಿದ್ದೆಲ್ಲಿ ಮತ್ತು ಪ್ರೀತಿಯಿಂದ ಅವರನ್ನು ನಾವು ಏನಂತ ಕರಿತೀವಿ. ಈ ಎಲ್ಲ ಪ್ರಶ್ನೆಗಳಿಗೆ ಡಿಸ್ಕ್ರಿಪ್ಷನಲ್ಲಿ ಉತ್ತರ ಇದೆ, ತಾವು ಅದನ್ನು ಅಲ್ಲಿ ನೋಡ್ಕೋಬಹುದು. ನೆಕ್ಸ್ಟ್ ಮೇನ್ ಕ್ವಶನಿಗೆ ಹೋಗೋಣ. ನಿಮ್ನಲಿಖಿತ ಪ್ರಶ್ನೋं के उत्तर 3-4 ವಾಕ್ಯೋं में लिखिए. ಇವು 3 ಅಂಕದ 9 ಪ್ರಶ್ನೆಗಳು ಇರ್ತವೆ. 25ನೇ ಪ್ರಶ್ನೆ, ಭಾಯಿ ಕೋ ಗಿರ್ತೆ ದೇಖ್ಕರ್ ಬಹನ್ ನೆ ಕ್ಯಾ ಕಿಯಾ. ಅಣ್ಣ ಬೀಳುವುದನ್ನು ನೋಡಿಬಿಟ್ಟು ತಂಗಿ ಏನು ಮಾಡಿದ್ಲು. ಗುಲಾಬ್ ಸಿಂಗ್ ಪಾಠದ್ದು. 26, ವಿವೇಕಾನಂದನೇ ಜನತಾ ಕೋ ಲಲಕಾರ್ ಕರ್ ಕ್ಯಾ ಕಹನೆ ಕೋ ಕಹಾ. ವಿವೇಕಾನಂದರು ಜನರಿಗೆ ಏನು ಕೂಗಿ ಕೂಗಿ ಹೇಳ್ರಿ ಅಂತ ಕರೆ ಕೊಟ್ಟರು. 27, ಬಕಾಸುರ್ ಕ್ಯಾ ಕಾಮ್ ಕರ್ತಾ ಥಾ ಔರ್ ಉಸ್ಕೆ ಬದಲೆ ಮೇ ವಹ ಕ್ಯಾ ಲೇತಾ ಥಾ. ಬಕಾಸುರ ಏನು ಕೆಲಸ ಮಾಡ್ತಿದ್ದ, ಅದಕ್ಕೆ ಬದಲಾಗಿ ಅವನು ಏನು ತಗೊಳ್ತಿದ್ದ. 28, 28, ಮಾಹಿತಿ ಬಾಜಾರ್ ಕೆ ಬಾರೆ ಮೇ ಲಿಖಿಯೇ. ಮಾಹಿತಿ ಬಾಜಾರ್ ಅಮ್ಮನ ಸಂತೆ, ಅದರ ಬಗ್ಗೆ ಬರೆಯಿರಿ. 29, ಹಿಮಾಲಯ ಕೆ ಬಾರೆ ಮೇ ಕವಿ ಕಿ ಭಾವನಾ ಕ್ಯಾ ಹೈ. ಹಿಮಾಲಯದ ಬಗ್ಗೆ ಕವಿಗಳಿಗಿರುವ ಭಾವನೆಗಳು ಏನು. 30, ಚೌರಾಹೋಂ ಪರ್ ದಿಯೇ ಗಯೇ ಸಂಕೇತೋಂ ಕೋ ವಿಸ್ತಾರ ಸೆ ಬತಾಯಿಯೇ. ಚೌರಾಹ ಅಂದರೆ ಸರ್ಕಲುಗಳಲ್ಲಿ, ವೃತ್ತಗಳಲ್ಲಿ ಸಂಕೇತಗಳನ್ನು ಕೊಟ್ಟಿರ್ತಾರಲ್ಲ, ಅದರ ಬಗ್ಗೆ ವಿಸ್ತಾರವಾಗಿ ಬರೆಯಿರಿ. ಅಂದರೆ ಯಾವ್ಯಾವ ಸಂಕೇತ ಏನನ್ನು ಸೂಚಿಸುತ್ತದೆ. 31ನೇ ಪ್ರಶ್ನೆ, ಪರಿಸರ ರಕ್ಷಾ ಕೆ ಲಿಯೇ ಹಮೇ ಕ್ಯಾ ಕ್ಯಾ ಕರ್ನಾ ಚಾಹಿಯೇ. ಪರಿಸರದ ರಕ್ಷಣೆಗೋಸ್ಕರ ನಾವು ಏನೇನು ಮಾಡಬೇಕು. ನೆಕ್ಸ್ಟ್ 32ನೇ ಪ್ರಶ್ನೆ, ನಿಮ್ನಲಿಖಿತ ಪದ್ಯ ಕಾ ಭಾವಾರ್ಥ ಅಪ್ನೆ ಶಬ್ದೋ ಮೇ ಲಿಖಿಯೇ. ಈ ಕೆಳಗೆ ಕೊಟ್ಟಿರುವ ಪದ್ಯದ ಭಾವಾರ್ಥವನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ. ಧ್ವನಿ, ಮಿಟ್ಟಿ, ಜಲವಾಯು ಆದಿ जीव जगत के मित्र सभी, इनकी रक्षा करना अब कर्तव्य हमारा. शोर और मिट्टी का संकट दूर करेंगे सारा. ಪರ್ಯಾವರಣ ಬಚಾವೋ ಆ ಪಾಠದಲ್ಲಿ ಇದನ್ನು ಅಭ್ಯಾಸದಲ್ಲಿ ಈ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. 33ನೇ ಪ್ರಶ್ನೆ, ಗದ್ಯಾಂಶ ಕಾ ಅನುವಾದ ಕನ್ನಡ ಯಾ ಅಂಗ್ರೇಜಿ ಮೇ ಕೀಜಿಯೇ. ಈ ಕೆಳಗಿನ ಗದ್ಯ ಭಾಗದ ಅನುವಾದವನ್ನು ಕನ್ನಡ ಅಥವಾ ಇಂಗ್ಲೀಷಿನಲ್ಲಿ ಮಾಡಿ. 1893 में ಶಿಕಾಗೋ ನಗರ में ಸರ್ವಧರ್ಮ ಸಮ್ಮೇಳನ हो रहा था. 1893ರಲ್ಲಿ ಚಿಕಾಗೋ ನಗರದಲ್ಲಿ ಸರ್ವಧರ್ಮ ಸಮ್ಮೇಳನ ನಡೀತಾ ಇತ್ತು. इस महासभा में विवेकानंद ने भारतीय धर्म और तत्वज्ञान पर भाषण दिया. ಈ ಮಹಾಸಭೆಯಲ್ಲಿ ವಿವೇಕಾನಂದರು ಭಾರತೀಯ ಧರ್ಮ ಮತ್ತು ತತ್ವಜ್ಞಾನದ ಮೇಲೆ ಭಾಷಣವನ್ನು ಮಾಡಿದರು. ಉನ್ಕಾ ಭಾಷಣ ಬಡಾ ಗಂಭೀರ್ ಏವಂ ಹೃದಯ ಸ್ಪರ್ಶಿ ಥಾ. ಅವರ ಭಾಷಣ ತುಂಬ ಗಂಭೀರವಾಗಿತ್ತು ಮತ್ತು ಹೃದಯ ಸ್ಪರ್ಶಿಯಾಗಿತ್ತು. ನೆಕ್ಸ್ಟ್ ಮೇನ್, ನಿಮ್ನಲಿಖಿತ ಪ್ರಶ್ನೋं के उत्तर 5-6 ವಾಕ್ಯೋं में लिखिए. ಇದು 34ನೇ ಪ್ರಶ್ನೆ, 2 ಚಾಯ್ಸ್ ಇರುತ್ತೆ ಇದರಲ್ಲಿ. ಮೌಸಿ ಅವ್ರ ಬಚ್ಚೋಂ ಕೆ ಬೀಚ್ ಮೇ ಕ್ಯಾ ಬಾತ್ಚೀತ್ ಹುಯಿ. ಚಿಕ್ಕಮ್ಮ ಮತ್ತು ಮಕ್ಕಳ ನಡುವೆ ಏನು ಸಂವಾದ ನಡೆಯಿತು. ಅಥವಾ ಮೌಸಿ ಕೆ ಖುಷಿ ಜೀವನ ಕಾ ವರ್ಣನ ಕೀಜಿಯೇ. ಮೌಸಿಯ ಸಂತೋಷದ ಜೀವನವನ್ನು ವರ್ಣಿಸಿ. ನೆಕ್ಸ್ಟ್ ಕ್ವಶನ್,
निम्नलिखित कवितांश पूर्ण कीजिए। जय जय डैश जय जय ಭಾರತ ಮಾತಾ ಕವಿತೆ ಇದು. ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಏಳನೇ ಮುಖ್ಯ ಪ್ರಶ್ನೆ, 36ನೇ ಪ್ರಶ್ನೆ. निम्नलिखित गद्यांश को ध्यानपूर्वक पढ़कर निम्नलिखित प्रश्नों के उत्तर लिखिए. ಈ ಕೆಳಗಿನ ಗದ್ಯ ಭಾಗವನ್ನು ಗಮನವಿಟ್ಟು ಓದಿ ಅದರ ಕೆಳಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸಿ. गद्य भाग. पांडव घूमते घूमते एक चक्र नगर पहुँचे. वहाँ वे एक ब्राह्मण के घर में अतिथि के रूप में रहने लगे. बकासुर नामक राक्षस एक चक्र नगर की रक्षा करता था. वह प्रतिदिन एक गाड़ी अन्न, 2 भैंसे और 1 मनुष्य लेता था. ऐसा 40 वर्षों से चल रहा था. ಪಾಂಡವರು ಸುತ್ತಾಡ್ತಾ ಸುತ್ತಾಡ್ತಾ ಏಕಚಕ್ರ ನಗರಕ್ಕೆ ಬಂದು ತಲುಪಿದರು. ಅಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಅವರು ಅತಿಥಿಗಳಾಗಿ ಇದ್ದರು. ಬಕಾಸುರ ಎಂಬ ರಾಕ್ಷಸ ಏಕಚಕ್ರ ನಗರದ ರಕ್ಷಣೆಯನ್ನು ಮಾಡ್ತಾ ಇದ್ದ. ಅವನು ಪ್ರತಿದಿನ 1 ಬಂಡಿ ಅನ್ನ, 2 ಎಮ್ಮೆ ಮತ್ತು ಒಬ್ಬ ಮನುಷ್ಯನನ್ನು ತಗೊಳ್ತಾ ಇದ್ದ, ಅಂದರೆ ತಿಂತಾ ಇದ್ದ. ಈ ರೀತಿ 40 ವರ್ಷಗಳಿಂದ ನಡೀತಾ ಇತ್ತು. ಈಗ ಪ್ರಶ್ನೆಗಳು. ಪಾಂಡವ್ ಘೂಮ್ತೆ ಘೂಮ್ತೆ ಕಹಾ ಪಹುಂಚೆ. ಪಾಂಡವರು ಅಡ್ಡಾಡ್ತಾ ಅಡ್ಡಾಡ್ತಾ ಎಲ್ಲಿಗೆ ಬಂದು ತಲುಪಿದರು. ಎರಡನೇದು, ಪಾಂಡವ್ ಕಿಸ್ಕೆ ಘರ್ ಮೇ ರಹನೆ ಲಗೆ. ಪಾಂಡವರು ಯಾರ ಮನೆಯಲ್ಲಿ ಇರತೊಡಗಿದರು. 3. ರಾಕ್ಷಸ್ ಕಾ ನಾಮ್ ಕ್ಯಾ ಥಾ. ರಾಕ್ಷಸನ ಹೆಸರೇನು. 4. ರಾಕ್ಷಸ್ ಪ್ರತಿದಿನ ಕ್ಯಾ ಲೇತಾ ಥಾ. ರಾಕ್ಷಸ ಪ್ರತಿದಿನ ಏನನ್ನು ತಗೊಳ್ತಾ ಇದ್ದ. नेक्स्ट 37ನೇ ಪ್ರಶ್ನೆ. दिए गए बिंदुओं के आधार पर 12-15 वाक्यों में किसी एक विषय के बारे में निबंध लिखिए. ಕೆಳಗೆ ಕೊಟ್ಟಿರ್ತಕ್ಕಂಥ 3 ವಿಷಯಗಳಲ್ಲಿ ಯಾವುದಾದರೂ ಒಂದರ ಬಗ್ಗೆ ಒಂದು ಪ್ರಬಂಧವನ್ನು ಬರೆಯಿರಿ. ಅಲ್ಲಿ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ, ಆ ಪಾಯಿಂಟ್ಸ್ಗಳನ್ನು ಆಧರಿಸಿ ಒಂದು ಪ್ರಬಂಧವನ್ನು ಬರೀಬೇಕು. ಕ ಮೊಬೈಲ್ ಕೆ ಲಾಭ ಔರ್ ಹಾನಿಯ. ಮೊಬೈಲಿನ ಲಾಭ ಮತ್ತು ಹಾನಿಗಳು. प्रस्तावना मोबाइल से हुई क्रांति, लाभ हानिय उपसंहार. ಎರಡನೇದು, पर्यावरण प्रदूषण परिसर मालिन्य. पर्यावरण का अर्थ, प्रदूषण के प्रकार, परिहार, उपसंहार. ಮೂರನೇದು, जनसंख्या की समस्या. अर्थ, जनसंख्या वृद्धि के कारण और परिणाम. ಜನಸಂಖ್ಯಾ ವೃದ್ಧಿಯ ಕಾರಣಗಳು ಮತ್ತು ಪರಿಣಾಮಗಳು. ನಿಯಂತ್ರಣ. ನೆಕ್ಸ್ಟ್ ಉಪಸಂಹಾರ, ಕನ್ಕ್ಲೂಷನ್. लास्ट 9ನೇ ಮೇನ್ ಕ್ವೆಶ್ಚನ್, 38ನೇ ಪ್ರಶ್ನೆ. ನಿಮ್ನಲಿಖಿತ में से एक विषय के बारे में पत्र लिखिए. ಇದು 9ನೇ ತರಗತಿ ಪಠ್ಯಪುಸ್ತಕದಲ್ಲಿ 2 ಪತ್ರಗಳನ್ನು ಕೊಟ್ಟಿದ್ದಾರೆ. ಅಲ್ಲೇ ನೀವು ಇದರ ಉತ್ತರವನ್ನು ನೋಡ್ಕೋಬಹುದು. अपने भाई के शादी में शामिल होने के लिए 3 दिनों की छुट्टी मांगते हुए प्रधानाध्यापक के नाम एक पत्र लिखिए. ನಿಮ್ಮ ಅಣ್ಣನವರ ಮದುವೆಯಲ್ಲಿ ಭಾಗವಹಿಸಲು 3 ದಿನಗಳ ರಜೆಯನ್ನು ಕೇಳುತ್ತಾ ಮುಖ್ಯ ಶಿಕ್ಷಕರಿಗೆ ಒಂದು ಪತ್ರವನ್ನು ಬರೆಯಿರಿ. ಅಥವಾ अपने प्रवास के लिए 1000 रुपये मांगते हुए अपने पिताजी के नाम एक पत्र लिखिए. ಪ್ರವಾಸಕ್ಕೆ ಹೋಗಲು 1000 ರೂಪಾಯಿಗಳನ್ನು ಕೇಳುತ್ತಾ ನಿಮ್ಮ ತಂದೆಯವರ ಹೆಸರಿಗೆ ಒಂದು ಪತ್ರವನ್ನು ಬರೆಯಿರಿ.